2025 ಕ್ಯಾಲೆಂಡರ್ ವರ್ಷ ಹೊಸ ವರ್ಷದ ಹೊಸ ವೀಕೆಂಡ್ ಅಡ್ಡಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ವೀಕೆಂಡ್ ಅಡ್ಡ ವೆರಿ ಸ್ಪೆಷಲ್. ಒಂದ್ ಕಡೆ 2025 ಈ ಒಂದು ಹೊಸ ವರ್ಷ ಆದ್ರೆ ಮತ್ತೊಂದ್ ಕಡೆ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ ಇವರು ಬಹಳ ನಮಗೆ ಸ್ಪೆಷಲ್ ಅತಿಥಿ. ಕಾರಣ ತನ್ನ ಮಾತಿಗಿಂತ ಕೃತಿಯ ಮೂಲಕ ತನ್ನ ಜನರ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿ ಅವರಿಗೆ ಒಳಿತಾಗಬೇಕು ಅನ್ನುವಂತಹ ಮನೋ ಅಭಿಲಾಷೆಯಿಂದ ಇಲ್ಲಿವರೆಗೂ ಕೂಡ ಒಂದ್ ಕಡೆ ಧರ್ಮ ಅಂತ ಹೇಳಿದ್ರೆ ಅದು ಸ್ಥಳ, ಅದು ಅಧಿಕಾರಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ತಾನು ಯಾವ ರೀತಿಯಾಗಿ ಜನರಿಗೆ ಉತ್ತಮ ಕೆಲಸಗಳನ್ನ ಮಾಡುವುದರ ಮೂಲಕ ಅಭಿವೃದ್ಧಿಯ ಹರಿಕಾರನಾಗಿ ಅನೇಕ ವಿಚಾರಗಳಲ್ಲಿ ಪ್ರಥಮ ಹರಿಕಾರನಾಗಿರುವಂತಹ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದ ಅತಿಥಿ ಬೇರ್ಯಾರೂ ಅಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಎಲ್ರಿಗೂ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಸಂದೇಶದ ಮೂಲಕವೇ ಹೊಸ ವರ್ಷದ ಈ ಒಂದು ಸಂದೇಶದ ಮೂಲಕವೇ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಹೊಸ ವರ್ಷ ಅಂತಂದ್ರೆ ಯಾವಾಗಲೂ ಕತ್ತಲು ಬೆಳಕಿದ್ದ ಹಾಗೆ. ಬೆಳಕಿದ್ದಾಗ ನಮ್ಗೆ ಗೊತ್ತಿರುತ್ತೆ ಸಂಜೆ ಕತ್ಲಾಗುತ್ತೆ ಅಂತ, ಕತ್ಲಿದ್ದಾಗ ಗೊತ್ತಿರುತ್ತೆ ಖಂಡಿತವಾಗಿ ನಾಳೆ ಬೆಳಕಾಗುತ್ತೆ ಅಂತ. ಈ ರೀತಿಯಲ್ಲಿ ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಕಂಡಾಗ ಅದು ಕತ್ತಲೆ ಆಗುತ್ತೆ. ಆ ಕತ್ತಲೆಯನ್ನು ಎದುರಿಸಿ ನಾವು ನಿಂತಾಗ ಅಥವಾ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡಾಗ ಬೆಳಕು ಬೀಳ್ತದೆ. ಹಾಗಾಗಿ ಎಲ್ರಿಗೂ ಒಂದೇ ಹೇಳ್ತೇನೆ, ಹೊಸ ವರ್ಷ ಸ್ವಾಗತ ಮಾಡಿ. ಅದರ ಜೊತೆಗೆ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಧರ್ಮಯುತವಾಗಿ ಮತ್ತು ಯಾವುದೇ ಅಡ್ಡದಾರಿ ಇಲ್ಲದೆ ದುರಾಭ್ಯಾಸ ಇಲ್ಲದೆ ಇಟ್ಕೊಂಡ್ರೆ ನೀವು ಖಂಡಿತವಾಗಿ 2020 ಒಳ್ಳೆ ವರ್ಷ ಆಗುತ್ತೆ. ಎಸ್ ಸರ್. ಒಂದ್ ಕಡೆ ಒಳ್ಳೆಯ ವರ್ಷ ಹೇಗಾಗಿರ್ಬೇಕು ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ನಿಮ್ಮ ಇಷ್ಟು ವರ್ಷಗಳ ಒಂದು ಜರ್ನಿಯನ್ನು ಗಮನಿಸ್ತೇವೆ. ನಮ್ಮ ಕಾರ್ಯಕ್ರಮದ ಹೆಸರು ವೀಕೆಂಡ್ ಅಡ್ಡ ಅಂತ ಹೇಳಿ. ಜೀವನದಲ್ಲಿ ಯಾವತ್ತಾದ್ರೂ ನಿಮಗೆ ವೀಕೆಂಡ್ ಅನ್ನುವಂಥದ್ದು ಅಥವಾ ವೀಕೆಂಡ್ ಒಂದು ಅಡ್ಡದಲ್ಲಿ ನಾವು ಹೋಗ್ತೀವಿ, ಈ ಒಂದು ಪ್ಲೇಸ್ಗೆ ಹೋಗ್ತೀವಿ ಅನ್ನೋದು, ಯಾಕಂದ್ರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಬ್ಯುಸಿ ಇರುವಂಥವ್ರು, ಯಾಕಂದ್ರೆ ನಿಮ್ಮ ದಿನಚರಿಯೇ ಬಹಳ ಬದಲಾವಣೆ ಇರುವಂತಹ ದಿನಚರಿ. ಯಾವತ್ತಾದ್ರೂ ಒಂದು ಸಮಯ ನಿಮಗೆ ಅಂತ ಕೊಟ್ಟಿದ್ದಿದೆಯಾ ವೀಕೆಂಡ್ ಅಲ್ಲಿ? ವೀಕೆಂಡ್ ಅಂತ ನನಗೆ ಗೊತ್ತೇ ಇಲ್ಲ. ಅಂದರೆ ಒಂದು ಗೊತ್ತಿರುತ್ತೆ, ಸೋಮವಾರ ರಶ್ ಇರುತ್ತೆ ಧರ್ಮಸ್ಥಳದಲ್ಲಿ, ಭಾನುವಾರ ಸಂಜೆ ಭಾಳ ಜನ ಭೇಟಿಗೆ ಬರ್ತಾರೆ. ಹಾಗಾಗಿ ಭಾನುವಾರ ಸೋಮವಾರ ಭಾಳ ದೊಡ್ಡ ತಯಾರಿಯಲ್ಲಿ ಎಲ್ಲರೂ ಹೇಗೆ ನಿರೀಕ್ಷೆ ಮಾಡ್ತಾರೋ, ಆಫೀಸಿಗೆ ಹೋಗೋರು ಕಚೇರಿಗೆ ಹೋಗೋರು ಹಾಗೆ ನಾನು ಕೂಡ ನಿರೀಕ್ಷೆ ಮಾಡ್ತೇನೆ. ಅದರಲ್ಲಿ ಸೋಮವಾರ ದಿವಸಕ್ಕೆ ಬೇಕಾದ ಎಲ್ಲ ಪೂರ್ವ ಮಾನಸಿಕ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಬೆಳಿಗ್ಗೆಯಿಂದ ಜನರ ಭೇಟಿ ಪ್ರಾರಂಭ ಆಗುತ್ತೆ, ದಾನ ಧರ್ಮಗಳು ಪ್ರಾರಂಭ ಆಗುತ್ತೆ. ಸಂಜೆ ಹೊತ್ತಲ್ಲಿ ದೇವರ ಉತ್ಸವ ಹೊರಟು ರಾತ್ರಿ ಉತ್ಸವ ಆಗುತ್ತೆ. ಕೆಲವು ಸಲ ರಾತ್ರಿ 2 ಗಂಟೆ 3 ಗಂಟೆ ಆಗುತ್ತೆ ಮನೆಗೆ ಬರುವಾಗ. ಹಾಗಾಗಿ ಅಂಥದ್ದೆಲ್ಲ ಗಮನಿಸಿ ಮಾನಸಿಕ ತಯಾರಿಯಲ್ಲಿ ಇರ್ತೇನೆ. ಸೋಮವಾರ ದಿವಸ ಖಂಡಿತವಾಗಿ ನಿನಗೆ ಏನಾದರೂ ಆಯಾಸ ಇಲ್ಲ, ಸುಸ್ತಿಲ್ಲದೆ ಆಗಬೇಕು ಅಂತ ಮಾನಸಿಕ ತಯಾರಿ ಅಗತ್ಯ. ಸೊ ಹಾಗಾಗಿ ಇಷ್ಟು ವರ್ಷಗಳ ನಿಮ್ಮ ಜೀವನದಲ್ಲಿ ಅಥವಾ ಬ್ಯುಸಿ ಇರುವಂತಹ ಸಂದರ್ಭದಲ್ಲಿ ವೀಕೆಂಡ್ ಅಂತ ಎಲ್ಲಿಗಾದ್ರೂ ಹೋಗಿರೋದು, ಸಮಯವನ್ನ ಕಳೆದಿರೋದು, ಫ್ಯಾಮಿಲಿ ಜೊತೆ ಇದ್ದಿದ್ದು ಬಹಳ ದಿನಗಳು ಕಡಿಮೆ ಅಂತ ಅಂದ್ಕೊಳ್ಳುವುದು ಅಂತ ವಿಚಾರಗಳೇ ನಮ್ಮಲ್ಲಿಲ್ಲ. ಆದರೆ ವರ್ಷಕ್ಕೊಮ್ಮೆ ಮಾತ್ರ ನಾವು ಎಲ್ಲ ಕುಟುಂಬದವ್ರ ಜೊತೆಗೆ ಪ್ರವಾಸ ಹೋಗ್ತೇವೆ, ದೇಶ ವಿದೇಶಗಳಿಗೆ ಪ್ರವಾಸ ಹೋಗ್ತೇವೆ. ಅದು ಬಿಟ್ಟರೆ ವೀಕೆಂಡ್ ಅನ್ನೋ ಪ್ರಶ್ನೆ ಇಲ್ಲೇ ಅಲ್ಲ. ಓಕೆ. ಈಗ ಹೊಸ ವರ್ಷ ಸಂದರ್ಭದಲ್ಲಿ ಅನೇಕರು ಹೊಸ ರೆಸಲ್ಯೂಷನ್ ಗಳನ್ನ ಮಾಡ್ತಾರೆ. ಬಟ್ ನೀವು ಅಂತ ಹೇಳಿದ್ರೆ ಅನೇಕ ಅಭಿವೃದ್ಧಿ ಕೆಲಸಗಳು ಅಥವಾ ಒಂದು ಮಾತಿಗಿಂತ ನಾವು ಕೃತಿಯ ಮೂಲಕ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವ ರೀತಿಯಾಗಿ ಇದ್ದಂಥವ್ರು. ರೆಸಲ್ಯೂಷನ್ ಅನ್ನೋದನ್ನ ಯಾವತ್ತಾದ್ರೂ ಈ ಹಿಂದಿನ ವರ್ಷಗಳಲ್ಲಿ ಮಾಡಿದ್ದಿದೆಯಾ? ಹೇಗೆ? ಇಲ್ಲ, ವರ್ಷಕ್ಕೆ ನಾನು ಮಾಡೋದಿಲ್ಲ, ಆ ಸಂದರ್ಭೋಚಿತವಾಗಿ ಮಾಡ್ತೇನೆ. ನನಗೆ ಇಡೀ ವರ್ಷ ಹೊಸದೇ, ನಾಳೆ ಅನ್ನೋದು ಹೊಸ ದಿನವೇ, ಎಲ್ಲವೂ ಕೂಡ ಹೊಸ ದಿನವೇ. ಆಗ ಹಳೆ ದಿವಸಗಳಲ್ಲಿ ಹೆಚ್ಚು ನಾನು ವಿಕಾರಗಳನ್ನು ನಿರ್ವಹಿಸೋದಿಲ್ಲ, ಹೊಸ ದಿವಸಕ್ಕಾಗಿ ಹೆಚ್ಚು ಆಕಾಂಕ್ಷೆಯನ್ನು ಹೊಂದಿರೋದಿಲ್ಲ. ಏನೋ ಒಂದು ಯೋಚನೆ ಬಂತು, ಯಾರ ಹತ್ರ ಮಾತಾಡ್ತಾ ಇರುವಾಗ ಏನೋ ಒಂದು ಹೊಸ ಯೋಚನೆ ಬಂತು, ಶ್ರೀಮತಿಯವರು ಹೇಮಾವತಿಯವರು ಏನೋ ಒಂದು ಐಡಿಯಾ ಕೊಟ್ಟರು, ಮಗಳು ಏನೋ ಒಂದು ಐಡಿಯಾ ಕೊಟ್ಟರು, ಅಥವಾ ಮಾತಾಡುವಾಗ ಏನೋ ಒಂದು ತಕ್ಷಣ ಮನಸ್ಸಿಗೆ ಹೊಳಿತು, ಅದನ್ನೇ ಯೋಜನೆಯಾಗಿ ಪರಿವರ್ತಿಸಿ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ದಿವಸ ಮುಹೂರ್ತ ಅಂತ ಹೇಳಿಲ್ಲ. ಓಕೆ. ಈಗ ಒಂದು ಹೊಸ ಯೋಜನೆ ಅಂತ ಹೇಳಿದ್ರೆ ಡಯಾಲಿಸಿಸ್ಗೆ ಸಂಬಂಧಪಟ್ಟ ಹಾಗೆ ಹೊಸ ವರ್ಷದಲ್ಲಿ ಎಲ್ಲರಿಗೂ ಕೂಡ ಉಜಿರೆಯ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲಿ ಫ್ರೀ ಅನ್ನೋದನ್ನ ನೀವು ನೀಡ್ತಾ ಇದ್ದೀರಿ. ಇದರ ಬಗ್ಗೆ ಹೇಳೋದಾದ್ರೆ, ಈಗ ಒಂದು ದಿವಸ ಮಾತಾಡ್ತಾ ಇರುವಾಗ ಅಲ್ಲಿ ನಿರ್ದೇಶಕರು ಹೇಳಿದರು, ಭಾಳ ಜನ ಹಣ ವ್ಯಯಿಸ್ತಾರೆ ಮತ್ತು ಸಂಪತ್ತಿದ್ದವರಿಗೂ ಕೂಡ ಇದು ಭಾರ ಆಗ್ತಾ ಇದೆ ಅಂತೇಳಿ. ಅಂದರೆ ಬಡವರಿಗೆ ಮಾತ್ರ ಅಲ್ಲ, ಮಧ್ಯಮ ವರ್ಗ ಮತ್ತು ಮೇಲ್ವರ್ಗದವರಿಗೆ ಕೂಡ ಮಕ್ಕಳಿಗೆ ಉಳಿಸಿದಂಥ ಹಣವನ್ನು ಇದಕ್ಕೆ ಹಾಳು ಮಾಡ್ತಾರೆ ವ್ಯಯ ಮಾಡ್ತಾರೆ. ಮತ್ತು ಕೆಲವು ಸಲ ಹೇಳ್ತಾರೆ ನಮಗೆ ಭಾಳ ಕಷ್ಟ ಆಗುತ್ತೆ, ಅದಕ್ಕಾಗಿ ನಾವು ಒಂದೊಂದು ಡಯಾಲಿಸಿಸ್ ಮಿಸ್ ಆಗ್ತೀವಿ, ವಾರದಲ್ಲಿ 3 ದಿವಸ ಕೊಡಬೇಕಾಗಿದ್ರೆ 3 ಸಲ ಕೊಡಬೇಕು, 2 ಸಲ ಕೊಡಿಸ್ತೀವಿ, ಈ ಥರ ಎಲ್ಲ ಮಾಡ್ತಾರೆ ಸ್ವಾಮಿ ಅಂತ ಹೇಳಿದರು. ಹೇಳಿದ ತಕ್ಷಣ ಮನಸ್ಸಿಗೆ ಮೊದಲು ಯೋಚನೆ ಹೊಲಿದದ್ದು ಇದು,
ಶ್ರೀಮತಿಯವರು ಕೇಳಿದೆ. ಶ್ರೀಮತಿಯವರು ತಕ್ಷಣ ಇದಕ್ಕೆ ಪ್ರತಿಕ್ರಿಯಿಸಿದರು, ಇಲ್ಲ ನಾವು ಇದನ್ನು ಖಂಡಿತವಾಗಿ ನಿಲ್ಲಿಸೋಣ ಅಂತ. ಅವರು ಕೂಡ ನನಗೆ ಪ್ರೋತ್ಸಾಹ ಕೊಟ್ಟರು. ಲೆಕ್ಕಾಚಾರಗಳಂತ ನನ್ನ ಮುಂದೆ ಇಟ್ಟರು, ಎಷ್ಟಾಗುತ್ತೆ ಇಷ್ಟು. ಯಾಕಂದ್ರೆ ನಾವು ಹಿಂದೆ ಡಯಾಲಿಸಿಸ್ ಸೆಂಟರ್ ಭಾಳ ಚೆನ್ನಾಗಿ ಮಾಡಿದ್ದೇವೆ. ಅದನ್ನು ಮಲ್ಕೊಂಡೇ ಅವರು ನೋಡ್ಬೋದು. ಮತ್ತು ಆ ಸಮಯದಲ್ಲಿ ಟಿ ವಿ ನೋಡ್ಬೋದು. ಮತ್ತು ಇವರು ನೋಡೋ ಚಾನಲ್ ಇನ್ನೊಂದು ನೋಡೋ ಚಾನಲ್ ವ್ಯತ್ಯಾಸ ಆದರೆ ಅವರಿಗೆ ಕಿರಿಕಿರಿ ಆಗಬಾರ್ದು ಇಯರ್ಫೋನ್ ಕೊಟ್ಟಿವಿ ನಾವು. ಹಾಗೆ ಈ ಥರ ಅನೇಕ ವ್ಯವಸ್ಥೆಗಳು ಮೊದಲೇ ಮಾಡಿದ್ದೇವೆ ನಾವು. ಈ ಸಂದರ್ಭದಲ್ಲಿ ಉಚಿತವಾಗಿ ಮಾಡಿ ಎಲ್ಲರಿಗೂ ಫ್ರೀಯಿಂದ ಮಾಡಿದ್ರಿಂದ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ, ಎಲ್ಲರಿಗೂ ಪ್ರಯೋಜನ ಆಗುತ್ತೆ. ಅದು ಬರೀ ಬಡವರಿಗೆ ಮಾತ್ರ ಅಲ್ಲ. ಅದಕ್ಕೆ ಏನಾದರೂ ಮಾನದಂಡಗಳು ಇದೆಯಾ ಆ ಒಂದು ಯೋಜನೆ? ಏನಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಫ್ರೀ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲ, ಏನಿಲ್ಲ. ಅವರು ಬಂದು ಮೊದಲೇ ಬುಕ್ ಮಾಡಬೇಕು. ಮಾಡಿದ ತಕ್ಷಣ ಇವರು ಒಂದು ಕಾರ್ಡ್ ಕೊಡ್ತಾರೆ. ಅವರಿಗೆ ಕಾರ್ಡ್ನಲ್ಲಿ ಇಂಥ ದಿವಸ ಅಂತ ಇರುತ್ತೆ, ಆ ದಿವಸಕ್ಕೆ ಬಂದು ಅವರು ಮಾಡಿಸ್ಕೊಂಡು ಹೋಗ್ಬೋದು. ಓಕೆ. ಇನ್ನು ನಾವು ನಿಮ್ಮ ವಿಚಾರದಲ್ಲಿ ಗಮನಿಸಿದ್ರೆ ದಿನಚರಿಯ ಬಗ್ಗೆ, ಯಾಕಂದ್ರೆ ಎಲ್ಲರಿಗೂ ಒಂದೊಂದು ತರದ ದಿನಚರಿ ಇದ್ರೆ ನಿಮ್ಮ ದಿನಚರಿಯೇ ಸ್ವಲ್ಪ ಬದಲಾವಣೆ ಇರುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಡಿಸಿಪ್ಲಿನ್ ಆಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ದಿನಚರಿ ಹೇಗೆ ಆರಂಭ ಆಗುತ್ತೆ, ಇಡೀ ದಿನ ಹೇಗಿರುತ್ತೆ? ಮುಂಜಾನೆಯಿಂದ ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಯೋಗ ಮತ್ತು ಕೆಲವು ವ್ಯಾಯಾಮಗಳನ್ನು ಮಾಡಿ ಅಲ್ಲಿಂದ ನನ್ನ ನಿತ್ಯ ವಿಧಿಗಳನ್ನು ತೀರಿಸಿ ದೇವಸ್ಥಾನಕ್ಕೆ ಹೋಗ್ತೇನೆ. ದೇವಸ್ಥಾನದಲ್ಲಿ ವಾಗ್ದೋಷ ತೀರ್ಮಾನ ಅಂತ ಇರುತ್ತೆ. ಆಣೆ ಮಾತು ಹಾಕಿದವರು ದೇವಸ್ಥಾನದಲ್ಲಿ ಇದ್ರೆ ಅವರು ತೀರ್ಮಾನ ಮಾಡ್ತೀರಿ. ತುಲಾಭಾರಕ್ಕೆ ತುಲಾಭಾರ ಒಂದು 120 ತುಲಾಭಾರ 25-30ಕ್ಕೆ ಕೂತ್ಕೊಂಡು ಇಡೀ ದಿವಸ ಕೂತ್ಕೊಂಡು ಇಲ್ಲಿ ಬಂದವರು ಕಾಯ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ತುಲಾಭಾರ ಮುಗಿಸಿ ಮತ್ತೆ ಬೀಡಿಗೆ ಬರ್ತೇನೆ. ಬೀಡಿದ್ರೆ ಮನೆ ಬಂದಾಗ ಅಲ್ಲಿ ಸಾಲು ಕಟ್ಟಿ ಜನ ಇರ್ತಾರೆ. ಅವರು ಒಬ್ಬೊಬ್ಬರನ್ನೇ ಕರೆದು ಒಬ್ಬೊಬ್ಬರನ್ನೇ ಆಹ್ವಾನಗಳನ್ನು ಕೇಳಿ ಅವರಿಗೆ ಪರಿಹಾರ ಸೂಚಿಸುವ, ದಾನ ಕೊಡೋರಿಗೆ ದಾನ ಕೊಡುವಂಥದ್ದು. ಆಮೇಲೆ ಆಡಳಿತವಾಗಿ ಮಧ್ಯದಲ್ಲಿ ಕೆಲವರು ಯಾರು ಬಂದು ಆಡಳಿತ ವಿಷಯವನ್ನು ಕೇಳಬಹುದು. ಅಂಥದ್ದು ಅದನ್ನು ಪರಿಹಾರ ಮಾಡಿ 1:30 ಗಂಟೆವರೆಗೆ ಇದ್ದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಬಂದು ಊಟಕ್ಕೆ ಹೋಗ್ತೀನಿ. ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ 3:30-4 ಗಂಟೆಗೆ ತಯಾರಾದರೆ ಮತ್ತೆ ಇದೆ ಭೇಟಿ, ಸಂವಾದ ಮತ್ತು ಮಾತುಕತೆಗಳು ಹೀಗೆ ನಡೀತಾ ಬಂದಿದೆ. ರಾತ್ರಿ ಉತ್ಸವಕ್ಕೆ ಹೋಗಬೇಕಾಗತ್ತೆ. ರಾತ್ರಿ ಉತ್ಸವಗಳಿರ್ತದೆ. ರಾತ್ರಿ ಕೆಲವು ಸಲ ರಾತ್ರಿ 1 ಗಂಟೆ 1:30 ಗಂಟೆ ಆಗೋದಿದೆ ರಾತ್ರಿ ಉತ್ಸವಗಳೆಲ್ಲ ಮುಗಿಯುವಾಗ. ಹಾಗಾಗಿ ಇಡೀ ದಿನ ಸಹ ಹೇಗಿದೆ ಹಾಗೆ. ಮತ್ತು ನಾನೇನು ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ರಿಸ್ಟ್ರಿಕ್ಷನ್ ಅಂದರೆ ಅಪ್ಪಣೆ ಬರದೇ ಭೇಟಿ ಬರಬೇಕಾದೇನಿಲ್ಲ. ಎಲ್ಲರೂ ಹೇಳ್ತಾರೆ ಮೊದಲು ಅಪಾಯಿಂಟ್ಮೆಂಟ್ ಪ್ರಶ್ನೆ ನಮ್ಮಲ್ಲಿ ಯಾರು ಬೇಕೋ ಯಾವ ಬೇಕಾದ್ರೂ ಬಂದು ಮಾತಾಡ್ಬೋದು. ಅದರಿಂದ ಸ್ವಲ್ಪ ರಶ್ ಇರುತ್ತೆ ಕೆಲವು ಸಲ ಒಂದು ವಿಷಯಕ್ಕಿಂತ ಇನ್ನೊಂದು ವಿಷಯಕ್ಕೆ ಭಾಳ ವ್ಯತ್ಯಾಸಗಳಿರುತ್ತೆ. ಒಂದು ಖಾಸಗಿ ಸಂಸಾರದ ವಿಷಯ ಇರ್ಬೋದು, 2ನೇದು ವ್ಯವಹಾರದ್ದಿರ್ಬೋದು, 3ನೇದು ಇನ್ನೇನೋ ಇರ್ಬೋದು. ಹಾಗಾಗಿ ಒಂದು ರೀತಿಯಲ್ಲಿ ನಾನು ಹೇಳೋದು ನನಗದು ಭಾಳ ಚೆನ್ನಾಗಿರುತ್ತೆ ಅಂದೇಳಿ. ಕೆಲವರು ಕಷ್ಟ ಆಗೋದಿಲ್ವ? ಕಷ್ಟ ಅಲ್ಲ, ಅದು ಒಳ್ಳೆಯದು. ಯಾಕೆಂದರೆ ಒಂದೇ ರೀತಿಯಲ್ಲಿ ಅದು ಮೊನೋಟನಸ್ ಆಗುತ್ತೆ. ಒಂದೇ ಪ್ರಶ್ನೆಗಳನ್ನು ಇದು ವ್ಯತ್ಯಾಸ ಪ್ರಶ್ನೆಗಳಿರ್ತಾರೆ. ಅದಕ್ಕೆ ಉತ್ತರ ಕೊಡುವಾಗ ಮತ್ತು ಪರಿಹಾರ ಕೊಡುವಾಗ ವ್ಯತ್ಯಾಸಗಳು ಚೆನ್ನಾಗಿರುತ್ತೆ. ಈಗ ಮಕ್ಕಳು ಓದೋದಿಲ್ಲ ಅಂತ ಬರ್ತಾರೆ, ಅದ್ರ ನೆಕ್ಸ್ಟ್ ಯಾವುದೋ ವ್ಯಾಪಾರದ ವ್ಯವಹಾರದ ಬರ್ತಾರೆ. 3ನೇದು ಮೋಸ ಮಾಡಿದ್ದಾರೆ ನಮಗೆ ಅಂತ ಬರ್ತಾರೆ. 4ನೇದು ನಮ್ಮ ಸಂಸಾರದಲ್ಲಿನ ಸಮಸ್ಯೆ ಅಂತ ಬರ್ತಾರೆ. ಹೀಗೆ ವ್ಯತ್ಯಾಸಗಳಿದ್ದಾಗ ಅದು ಒಂದು ಬದಲಾವಣೆ, ಒಂದು ಮಜಾ ಇರುತ್ತೆ ಅದರಲ್ಲಿ. ಆಯಾಸ ಅನಿಸಿದ್ದಿಲ್ವಾ? ಈಗ ಆಯಾಸ ಅನ್ನಿಸಿದ್ದಿಲ್ವಾ ಅಥವಾ ಸಾಕು ಅಂತ ಅನಿಸಿದ್ದಿಲ್ವಾ? ಸಾಕು ಅಂತ ಅನ್ಸೋದಿಲ್ಲ, ಅದು ಅಸ್ವಸ್ಥ ಆಗುತ್ತೆ, ಆಯಾಸ ಆಗುತ್ತೆ. ಅದು ಈಗೀಗ ಒಂದು 75 ವರ್ಷದ ಮೇಲೆ ಸ್ವಲ್ಪ ಸುಸ್ತು ಆಗುತ್ತೆ. ಮೊದಲು ನನಗೆ ಆಯಾಸದ ಗೊತ್ತೇ ಇಲ್ಲ. ನನಗೆ ನನ್ನ ಭಾವ ಅಥವಾ ಯಾರೋ ವಿಶ್ರಾಂತಿ ಪಡೆದ, ನಾನು ವಿಶ್ರಾಂತಿ ಅಂದರೆ ಏನು, ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು ಅಂತಿದ್ದೆ ನಾನು. ಈಗ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಕಾಣಿಸ್ತಾ ಇದೆ. ಎಸ್, ಈಗ ನೀವು ಒಂದು ಆಣೆ ಪ್ರಮಾಣದ ವಿಚಾರ ಹೇಳಿದ್ರೆ, ಅಂದ್ರೆ ಬರ್ತಾರೆ ಒಂದಷ್ಟು ಜನ. ನಾವೀಗ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಏನೇ ಮಾತೆತ್ತಿದ್ರು, ಅನೇಕ ರಾಜಕಾರಣಿಗಳಾಗಿರ್ಬೋದು ಏನೇ ಎತ್ತಿದ್ರು ಆಣೆ ಪ್ರಮಾಣದ ವಿಚಾರವನ್ನ ಎತ್ತುತ್ತಾರೆ. ಆದರೆ ಆಣೆ ಪ್ರಮಾಣ ಅನ್ನುವಂಥದ್ದು, ಈಗ ಧರ್ಮಸ್ಥಳದ ವಿಚಾರ ಬಂದರೆ ಐತಿಹ್ಯ ಇದೆ, ಸಾಕಷ್ಟು ಅದರ ಹಿಂದಿರೋ ಒಂದಷ್ಟು ಇತಿಹಾಸ ಇದೆ. ಇದು ಎಲ್ಲ ಒಂದು ಕಡೆ ಅವರ ಮಾತುಗಳಿಂದ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ, ಅಥವಾ ಅಂದರೆ ಎಲ್ಲವನ್ನು ಒಂದೇ ಸಲ ಆಣೆ ಪ್ರಮಾಣ ಅನ್ನೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐತಿಹ್ಯದ ಬಗ್ಗೆ ಏನು ಹೇಳಿ? ಅಂದರೆ ಈಗ ಎಲ್ಲರೂ ಧರ್ಮದಲ್ಲಿ ಇರಬೇಕು, ತಿಳಿದು ತಪ್ಪು ಮಾಡಬಾರ್ದು. ತಿಳುವಳಿಕೆ ಇಲ್ಲದೆ ತಪ್ಪಾದರೆ ಅದಕ್ಕೆ ಕ್ಷಮೆ ಇದೆ. ತಿಳುವಳಿಕೆ ಇದ್ದು ತಪ್ಪು ಮಾಡಬಾರ್ದು. ಅಂದರೆ ಮೋಸ ಮಾಡುವಂಥದ್ದು, ಮೋಸ ಮಾಡುವಾಗ ಪೂರ್ವಭಾವಿಯಾಗಿ ಚಿಂತನೆ ಮಾಡಿ ಮೋಸ ಮಾಡುವಂಥದ್ದು. ಈಗ ಹಳ್ಳಿಯಿಂದ ಬರೋರು ಮಾಡ್ತಾರೆ, ಅಗ್ರಿಮೆಂಟ್ ಮಾಡಿ ಒಂದು ಭೂಮಿಯನ್ನು ಖರೀದಿ ಮಾಡ್ತಾರೆ. ಅದನ್ನು ಆ ಸಮಯದಲ್ಲಿ ದುಡ್ಡು ಕೊಟ್ಟು ಪರಿಹಾರ ಮಾಡೋದಿಲ್ಲ, ಅದು ಹಾಗೆಯೇ ಮುಂದುವರಿಸಿಕೊಂಡು ಇವರು ಆ ಭೂಮಿಯನ್ನು ಅನುಭವಿಸ್ತಾ ಇದ್ದಾರೆ. 10 ವರ್ಷ ಹೋಗ್ಬೋದು, 2 ವರ್ಷದಲ್ಲಿ ತೀರ್ಮಾನ ಹೋಗ್ಬೋದು, 8 ವರ್ಷ ಮೇಲೆ ಮತ್ತೆ ಹೋಗಿ ಅದೇ ಬೆಲೆ ಕೊಡ್ತೇನೆ. ಅವನೇನು ಹೇಳ್ತಾನೆ, ಈಗಿನ ಬೆಲೆ ಕೊಡು, ಇವತ್ತಿನ ಬೆಲೆ ಕೊಡು ಅಂತ ಹೇಳ್ತಾನೆ. ಹೀಗಾಗಿ ಕೆಲವು ಸಲ ಅವರು ಹೇಳೋದ್ರಲ್ಲಿ ಸತ್ಯ ಇರ್ತದೆ, ಮತ್ತು ಇವರು ಮಾಡೋ ತಪ್ಪಿನಲ್ಲಿ ಅದನ್ನು ಸಮದಾಯಿಸಿ ಹೇಳಿ ಸ್ವಲ್ಪ ಹೆಚ್ಚು ಕೊಡಪ್ಪ, ಸ್ವಲ್ಪ ಹೆಚ್ಚು ಕೊಟ್ಟು ತೀರ್ಮಾನ ಮಾಡ್ಕೊ ಅಂತ ಹೇಳಿ ಸಂದರ್ಭೋಚಿತವಾಗಿ ಅದನ್ನು ಪರಿಹಾರ ಮಾಡುವಂಥದ್ದು ನನ್ನ ಕೆಲಸ. ಅದನ್ನು ಮಾಡ್ತೀನಿ ನಾನು. ಮತ್ತು ಕೆಲವು ಸಲ
ಈ ವ್ಯತ್ಯಾಸಗಳು ಬಹಳ ತೀವ್ರವಾದಾಗ ಅಂದರೆ ನನಗೆ ಆಣೆ ಭಾಷೆಯಲ್ಲಿ ಬರ್ತದೆ, ಮಾತು ಬಿಡ ಮಂಜುನಾಥ ಅಂತ ಒಂದು ಗಾದೆ ಇದೆ ಧರ್ಮಸ್ಥಳದಲ್ಲಿ. ಏನೇ ಒಂದು ಮಾತು ಕೊಟ್ಟು ನಾನು ಈ ಮಾತಿನ ಪ್ರಕಾರ ಇಂಥ ದಿವಸದಲ್ಲಿ ಕೊಡ್ತೀನಿ ಅಂತ ಕೊಡಲೇಬೇಕು. ಕೊಡದಿದ್ದರೆ ಏನಾಗುತ್ತೆ ಅಂತಂದರೆ ಶಿಕ್ಷೆ ಸಿಗುತ್ತೆ. ಅದೇ ಶಿಕ್ಷೆ ಒಂದು ಆತ್ಮಸಾಕ್ಷ್ಯ ಶಿಕ್ಷೆ. ನಾನು ಮಾಡಿದ ಕೆಲಸ ನನಗೆ ಆತ್ಮಸಾಕ್ಷಿ, ನನಗೆ ತಪ್ಪು ಅಂತ ಕಂಡ್ರೆ ಅದೇ ನನಗೆ ಹಿಂಸೆ ಕೊಡ್ತಾ ಇರ್ತದೆ. ಇವು ನಾನು ತಪ್ಪು ಮಾಡಿದೆ. ಹೀಗೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳೋದೇ ಆಣೆ ಹಾಕಿ ಕೆಲವು ಸಲ ಅದನ್ನು ಮಾತು ಕೊಟ್ಟು ಇಂಥ ದಿವಸ ಇಷ್ಟು ರೂಪಾಯಿ ಕೊಡ್ತೀನಿ ನಿನಗೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಆಣೆ ಹಾಡ್ತಿದ್ದಾರೆ. ಆಣೆ ಹಾಕಿ ಅದು ಮಾಡ್ತಿದ್ರೆ ಅದಕ್ಕೂ ಕೂಡ ಇದು ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಭೂತ ಅಂತಿದೆ, ಇದಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಹೇಳ್ಕೊಂಡ್ರು ಕೂಡ ತಪ್ಪಿತಸ್ಥನ ಹೇಳ್ಕೊಂಡು ಬರುವಂಥ ಶಕ್ತಿ ಇರ್ತಕ್ಕಂಥದ್ದು ಅಣ್ಣಪ್ಪನಿಗೆ ಅಂತೇಳಿ. ಹಾಗಾಗಿ ಆ ಮಾತಿಗೆ ಸರಿಯಾಗಿ ಮಾತು ತಪ್ಪಿದವರನ್ನೇ ಶಿಕ್ಷೆ ಕೊಡುವುದು ಅಣ್ಣಪ್ಪ ಕೆಲಸ ಮಾಡ್ತಾನೆ ಅಂತ ಪ್ರತೀತಿ. ಹಾಗಾಗಿ ಆಣೆ ಪ್ರಮಾಣಕ್ಕೆ, ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ಧರ್ಮಸ್ಥಳದ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ರಾಜಕಾರಣಿಗಳ ಬಾಯಲ್ಲಿ ಇತ್ತೀಚೆಗೆ ಈ ಜಾಸ್ತಿ ಮಾತುಗಳಿದ್ದು ಕೇಳಿ ಬರುತ್ತೆ ಅಂತ ಅನ್ಸುತ್ತಾ? ಹೇಗೆ ಇದು ಹಿಂದೇನಿತ್ತು, ಅನಿವಾರ್ಯವಾದ ಪರಿಸ್ಥಿತಿ, ಕೊನೆಯ ಅಸ್ತ್ರ ಅಂತಂದ್ರೆ ಧರ್ಮಸ್ಥಳ ಪ್ರಮಾಣ ಮಾಡೋದು ಕೊನೆಯ ಅಸ್ತ್ರ. ಹಾಗಾಗಿ ಇದು ಕೂಡ ಈಗ ಲಘುವಾಗಿ ಯಾರು ಹೇಳೋದಿಲ್ಲ, ಕೊನೆಯ ಅಸ್ತ್ರವಾಗಿ ಅದನ್ನು ಬಳಸ್ತಾರೆ. ಓಕೆ, ಇನ್ನು ಪ್ರೇರಣೆಯ ವಿಚಾರ ಬಂದ್ರೆ, ನೀವು ತುಂಬಾ ಜನರಿಗೆ ಅನೇಕ ವಿಚಾರಗಳಲ್ಲಿ ನೀವು ಪ್ರೇರಣೆ ಅಥವಾ ನಿಮ್ಮನ್ನ ನೋಡಿ ಅನೇಕರು ಸ್ಫೂರ್ತಿಯನ್ನ ಪಡೆದುಕೊಂಡಿದ್ದಾರೆ. ಮೊದಲನೇದಾಗಿ ನಾವು ಕೇಳೋದು, ನೀವು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಸಾಮೂಹಿಕ ಮದುವೆಯನ್ನ ಕೂಡ ಮಾಡಿದ್ರಿ, ಅರೇಂಜ್ ಮಾಡಿದ್ರಿ. ಆ ಒಂದು ಐಡಿಯಾ ಅಥವಾ ಆ ಒಂದು ವಿಚಾರ ಈ ತರ ಮಾಡಬೇಕು ಅನ್ನೋದು ಯಾವ ಸಂದರ್ಭದಲ್ಲಿ ಹೊಳೆಯಿತು, ಯಾವ ಕಾರಣಕ್ಕೆ, ಅಥವಾ ಏನು ಪ್ರೇರಣೆಯಾಯಿತು ನಿಮಗೆ? ಅದು ಆವಾಗ ಈ ಅಡವಿಟ್ಟು, ಭೂಮಿಯನ್ನು ಅಡವಿಟ್ಟು ಮದುವೆ ಮಾಡೋದು ಅದು ಜಾಸ್ತಿ ಇತ್ತು. ಹಳ್ಳಿಗಳಲ್ಲಿ ಮದುವೆ ಮಾಡಲೇಬೇಕು, ಮದುವೆ ಮಾಡಿಕೊಂಡು ಮನೆ ಕಟ್ಟಿ ನೋಡೋದು ಅದು ಗಾದೆ, ಎರಡೂ ಕಷ್ಟ. ಅದು ಅನಿವಾರ್ಯವಾದ, ಆಗಲೇ ಮಕ್ಕಳಿಗೆ ಮದುವೆ ಆಗಲೇಬೇಕು, ಮನೆ ಕಟ್ಟಲೇಬೇಕು. ಎರಡೂ ಕೂಡ ಉತ್ಪನ್ನ ಕೊಡೋದಿಲ್ಲ. ಹಾಗಾಗಿ ಸಾಲ ತೀರಿಸಬೇಕು, ಬೇರೆ ಮೂಲದಿಂದ ಸಂಪನ್ಮೂಲದಿಂದ ಸಾಲ ತೀರಿಸಬೇಕು. ಆಮೇಲೆ ಈ ಹಳ್ಳಿಗಳಲ್ಲೆಲ್ಲ ಆವಾಗ ಈ ಒಂದು ಮಾತು ಇತ್ತು, ಏನಂದರೆ ಕೆಲಸ ಮಾಡೋ ಜೀತದಾಳು ಪದ್ಧತಿ ಇತ್ತು. ಜೀತದಾಳು ಅಂದರೆ ಮದುವೆಯಾಗಿ ಹಣ ಕೊಡ್ಲಿಕ್ಕೆ ಆಗದಿದ್ದರೆ ಜೀತದಾಳಾಗಿ ಹೋಗಪ್ಪ ಅವರ ಮನೆಯಲ್ಲಿ ಅಂತ. ಸರ್ಕಾರ ಆಗ ಬಹಳ ತೀವ್ರವಾಗಿ ಜೀತದಾಳುಗಳ ಬಗ್ಗೆ ವಿಚಾರ ಮಾಡ್ತು. ಪೇಪರ್ನಲ್ಲಿ ಓದಿ ನನಗೂ ಅದು ಮನಸ್ಸಲ್ಲಿ ಇತ್ತು. ನಮ್ಮಲ್ಲಿಗೆ ಒಬ್ಬಳು ಹಳ್ಳಿಯವಳು ಬಂದು ಸ್ವಾಮಿ, 2 ಜನ ಯುವಕರ ಮಕ್ಕಳಿದ್ದಾರೆ, 22-24 ವಯಸ್ಸಿನವರು. ಆದರೆ ಅವರು ನನ್ನ ಜೊತೆಗಿಲ್ಲ. ಅವರು ಮದುವೆಯಾಗಿ ಸಾಲ ತೀರಿಸಲಿಕ್ಕೆ ಸಾಲ ಕೊಟ್ಟವರ ಮನೆಗೆ ದುಡಿಲಿಕ್ಕೆ ಹೋಗಿದ್ದಾರೆ. ನನಗೆ ಸಾಲ ಕೊಡಿ ಅಂತಂದ್ಲು. ಆಮೇಲೆ ನಿನಗೆ ಯಾವುದು ಇದಕ್ಕೆ ಸಾಲ ಕೊಡೋದಾಗ ಇನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ರಾರಂಭ ಆಗಿರಲಿಲ್ಲ. ಈಗ ಸಾಲ ಕೊಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲ, ಸಾಲ ಕೊಡಬಾರ್ದು ಅಂತ ಧರ್ಮಸ್ಥಳದಲ್ಲಿ ಕಾನೂನಿದೆ. ಈಗ ನಾನು ಏನು ಮಾಡಲಿ ಅಂತ. ಆವಾಗ ನನಗೆ ಅನಿಸಿದ್ದು ಮದುವೆಯನ್ನೇ ಮಾಡಿದರೆ ಒಳ್ಳೆಯದು ಅಂತ. ಮದುವೆ, ಸಾಮೂಹಿಕ ಮದುವೆ ಮಾಡೋಣ. ಈ ಜೀತದಾಳ ಪದ್ಧತಿಯನ್ನು ತಪ್ಪಿಸಲಿಕ್ಕಾಗಿ ಪ್ರಾರಂಭ ಮಾಡಿದ ವ್ಯವಹಾರವೇ ಇದು. ಆಮೇಲೆ ನಾನೊಂದು ದಿವಸ ಸಾರ್ವಜನಿಕರ ಹಳ್ಳಿಯವರು ಬಂದು ಸ್ವಾಮಿ ಈ ಥರ ಇದೆ, ನಮ್ಮಲ್ಲಿ ಖರ್ಚು ಭಾಳ ಜಾಸ್ತಿ ಆಗ್ತಾಯಿದೆ, ಮದುವೆ ಮಾಡಲಿಕ್ಕೆ ಆಗೋದಿಲ್ಲ, ಏನಾದರೂ ಮಾಡಿ ನಮಗೆ ಸಹಾಯ ಮಾಡಿ ಅಂತ. ಸಹಾಯ ಮಾಡುವುದಂತ ಒಬ್ಬೊಬ್ಬರಿಗೆ ಸಹಾಯ ಮಾಡಿ ಆಯ್ಕೆ ಮಾಡಬೇಕು, ನಿನಗೆ ಎಷ್ಟು ನಿನಗೆ ಇಷ್ಟು ಅಂತ. ಅದರ ಬದಲು ಎಲ್ಲರಿಗೂ ಮಾಡೋಣ ಅಂದರೆ ಸಾಮೂಹಿಕ ಮದುವೆಯನ್ನು ಪ್ರಾರಂಭಿಸಿದ್ವಿ. ಭಾಳ ಯಶಸ್ವಿ ಆಯಿತು. ಒಂದೇ ದಿವಸ 498 ಮದುವೆ ಆಯಿತು. ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಇಂತಹ ಸಾಮೂಹಿಕ ಮದುವೆಗಳು ನೋಡ್ತೀವಿ. ಬಟ್ ಆ ಕಾಲದಿಂದಲೇ ನಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ, ಅಥವಾ ಆ ರೀತಿಯ ಒಂದು ಯೋಚನೆ ಬರಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ರೀತಿಯಂತಹ ಕಾರಣಗಳು ಇರುತ್ತೆ ಅಂತ. ನೀವು 2 ಕಾರಣಗಳನ್ನು ಹೇಳಿದ್ರೆ, ಅಂದ್ರೆ ಹೇಗೆ ಇದು ಆರಂಭ ಆಯಿತು ಅಂತ, ಹೀಗೆ ಅದಕ್ಕೆ ಯಾವ ರೀತಿಯಾಗಿ ಇನ್ನೂ ಹೆಚ್ಚಿನ ಸಾಕಷ್ಟು ಜೋಡಿಗಳು ಈಗ ಬರ್ತಾರೆ. ಅಂದರೆ ಆಗ ಮದುವೆ ನಾವೇ ಮಾಡಿದ್ರಿಂದ ಜಾಸ್ತಿ ಜನಸಂಖ್ಯೆ ಬರ್ತಿದೆ. ಆಮೇಲೆ ಜಾತಿವಾರ ಕೆಲವರು ಮಾಡಿದರು. ಈಗ ಮಗವೀರರು ಅಂದರೆ ಬೆಸ್ತರು, ಅವರು ಅಲ್ಲಿ ಮಾಡಿದ್ರು, ಕುಂದಾಪುರದಲ್ಲಿ ಮತ್ತು ಬೇರೆ ಕಡೆ. ನಾವೇ ನಮ್ಮ ಜಾತಿ, ನಾವು ಇಲ್ಲಿ ನಮ್ಮ ಭಕ್ತರು ಅವರೆಲ್ಲ ಬಂದು ಕೇಳಿ ಅಲ್ಲಿ ಮಾಡಿದ್ರು. ಆಯಿತು ಅಂತ ನೀವು ಅಲ್ಲೇ ಮಾಡಿ ಅಂತೇಳಿ. ಹೀಗೆ ಕೆಲವರು ಜಾತಿವಾರ ಮದುವೆಗಳನ್ನು ಅವರವರ ಕ್ಷೇತ್ರದಲ್ಲಿ ಮಾಡಿದ್ರಿಂದ, ಮತ್ತು ಎಲ್ಲ ದೇವಸ್ಥಾನಗಳವರು, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ನಂಥ ಕ್ಲಬ್ಗಳು, ಜೆಸಿನಂಥವರು ಕೂಡ ಇದು ನಾವೇ ಮಾಡ್ತೇವೆ ಅಂತ ಹೊರಟಿದ್ದೆ. ಮದುವೆ ಈ ಸಂಖ್ಯೆ ಕಡಿಮೆ ಆಯಿತು. ಮತ್ತು ಸಾಮೂಹಿಕ ಮದುವೆ ಒಂದು ಸತ್ಕಾರ್ಯ ಅಂತ ಆಯಿತು. ಮೊದಲು ಬರೀ ಕನ್ನಡಕ ಕೊಡುವುದು, ಕಣ್ಣಿನ ಚಿಕಿತ್ಸೆ ಮಾಡಿಸೋದು ದೊಡ್ಡ ಪುಣ್ಯದ ಕೆಲಸ ಆಗಿದೆ. ಈಗ ಸಾಮೂಹಿಕ ಮದುವೆ ಕೂಡ ಚಿಕಿತ್ಸೆ ಸೇರಿತು, ದಾನದಲ್ಲಿ ಪರೋಪಕಾರದಲ್ಲಿ ಸೇರಿತು. ಭಾಳ ಜನ ಸಾಮೂಹಿಕ ಮದುವೆಯಲ್ಲಿ ಆಗ್ತಾರೆ. ಮತ್ತು ಸಾಮೂಹಿಕ ಮದುವೆ ಕಂಡೀಷನ್ ಆಗಿ 10 ಜನ ಮಾತ್ರ ಬರಬೇಕು. ಮತ್ತು ಮಾಲೆ ಮಾತ್ರ ನೀವು ತಂದರೆ ಸಾಕು, ಬೇರೆ ಎಲ್ಲ ಬಸ್ ಚಾರ್ಜ್ ಬಂದು ಹೋಗೋದು, ಬೇರೆ ಎಲ್ಲ ಖರ್ಚು ನಾವು ನೋಡ್ತೇವೆ ಅಂತ. ಬಟ್ಟೆ, ತಾಳಿ, ಮಂಗಲ್ಯ ಎಲ್ಲ ನಾವೇ ಕೊಡ್ತೇವೆ ಅಂತ. ಹೀಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅದಾಯಿತು. ಮತ್ತು ಈ ಕೊರೋನಾ ಸಂದರ್ಭದಲ್ಲಿ ಭಾಳ ಕಡಿಮೆ ಆಯಿತು. ಅವಾಗ ನಾವು ಬಸ್ ಚಾರ್ಜ್ ಕೂಡ ಕೊಟ್ಟೆವು ಅವರಿಗೆ. ಬಸ್ ಚಾರ್ಜ್ ಕೂಡ ನಾವು ಕೊಡ್ತೇವೆ ಅಂತೇಳಿ ಬಸ್ ಚಾರ್ಜ್ ಕೊಟ್ಟು ಎಲ್ಲ ಖರ್ಚನ್ನು ನಾವು ನಿರ್ವಹಿಸಿ, ಮತ್ತು ಈಗ ಈ ವರ್ಷ ಮದುವೆ ಆದಾಗ ಅವರೇ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಮದುವೆ ಚೆನ್ನಾಗಾಯಿತು, 190 ಮದುವೆ ಆಯಿತು.